ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸನಾತನ ಧರ್ಮದ ಪ್ರಭಾವ ಇಡೀ ಜಗತ್ತನ್ನು ಆವರಿಸ್ತಾ ಇದೆ. ಅದಕ್ಕಾಗಿ ನಾವು ಕತ್ತಿ ಹಿಡಿಲಿಲ್ಲ, ನಮ್ಮ ಧರ್ಮವನ್ನು ಸ್ವೀಕರಿಸಿ ಅಂತ ಎಲ್ಲೂ ಪ್ರಚಾರ ಮಾಡೋದಕ್ಕೆ ಹೋಗಲಿಲ್ಲ. ಹಿಂದೂಯಿಸಮ್ ಅನ್ನು ಫಾಲೋ ಮಾಡಿದರೆ ನಿಮಗೆ ಹಣ ಮತ್ತು ಭೂಮಿನ ಕೊಡ್ತೀವಿ, ಹೆಣ್ಣು ಕೊಟ್ಟು ಮದುವೆ ಮಾಡ್ತೀವಿ ಅಂತ ಆಮಿಷವನ್ನು ಒಡ್ಲಿಲ್ಲ. ಯಾರದ್ದೋ ಪ್ರಾರ್ಥನಾ ಮಂದಿರಗಳನ್ನು, ಯಾರದ್ದೋ ಧಾರ್ಮಿಕ ಕ್ಷೇತ್ರಗಳನ್ನು ನಾವು ಕಬ್ಜಾ ಮಾಡಿಕೊಂಡು ಅಲ್ಲಿ ನಮ್ಮದನ್ನು ಕಟ್ಟೋದಕ್ಕೆ ಹೋಗಲಿಲ್ಲ. ಇಷ್ಟಾದರೂ ಜಗತ್ತಿನ ನಾನಾ ಭಾಗಗಳಲ್ಲಿ ಹಿಂದೂ ಮಂದಿರಗಳು ನಿರ್ಮಾಣ ಆಗ್ತಾ ಇವೆ. ಹಾಗೆಯೇ ಮನುಷ್ಯನ ಸಾಕಷ್ಟು ಪ್ರಶ್ನೆಗಳಿಗೆ ಸನಾತನ ಧರ್ಮದಲ್ಲಿ ಉತ್ತರಗಳು ಸಿಗ್ತಾ ಇವೆ. ಆಧ್ಯಾತ್ಮ ಅನ್ನೋದು ಜನರ ಮನಸ್ಸಲ್ಲಿ ತಳ ಊರ್ತಾ ಇದೆ. ಈಗ ಯುರೋಪಲ್ಲಿ ಅತಿ ದೊಡ್ಡದಾದ ಶಿವ ದೇವಾಲಯವೊಂದು ನಿರ್ಮಾಣ ಆಗಿದ್ದು ಸರಿಸುಮಾರು 3 ಶತಮಾನಗಳ ಸಂಬಂಧಕ್ಕೆ ಅಲ್ಲಿ ಫಲ ಸಿಕ್ಕಂತಾಗಿದೆ. ಹಾಗಾದ್ರೆ ಯಾವುದು ಆ ಶಿವ ದೇವಾಲಯ? ಒಂದು ದೇವಾಲಯ ಅಲ್ಲಿನ ಧಾರ್ಮಿಕ ಭಾವನೆಯನ್ನ ಜಾಗೃತಗೊಳಿಸ್ತಾ ಇರೋದಾದ್ರೂ ಹೇಗೆ? ಶಿವನ ಬಗ್ಗೆ ಆ ಜನಕ್ಕಿರೋ ನಂಬಿಕೆ ಎಂಥದ್ದು? ಸನಾತನ ಧರ್ಮ ಮತ್ತು ಪರಂಪರೆ ಭಾರತದಿಂದ ಅಷ್ಟು ದೂರದವರೆಗೆ ಹೋಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಶಿವ ತ್ರಿಮೂರ್ತಿಗಳಲ್ಲಿ ಒಬ್ಬ. ಶಿವನನ್ನ ಲಯಕಾರಕ ಅಂತ ಕರೀತಾರೆ. ಶಿವ 3ನೇ ಕಣ್ಣು ತೆರೆದ್ರೆ ಜಗತ್ತಲ್ಲಿ ಪ್ರಳಯವೇ ಆಗತ್ತೆ ಅಂತ ಹೇಳ್ತಾರೆ. ಶೈವರಿಗೆ ಶಿವ ಆರಾಧ್ಯ ದೈವ. ಹಾಗೇನೆ ಶಿವನನ್ನ ಆದಿಯೋಗಿ ಅಂತ ಕರೀತಾರೆ. ಅವನು ಕೈಲಾಸದಲ್ಲಿ ವಾಸ ಮಾಡ್ತಾನೆ ಅಂತ ನಾವೆಲ್ಲ ನಂಬಿದೀವಿ. ಸನಾತನ ಧರ್ಮದ ನಂಬಿಕೆಗಳ ಪ್ರಕಾರ ನಮ್ಮಲ್ಲಿ ನಾನಾ ದೇವರುಗಳು ನಾನಾ ಅವತಾರಗಳಲ್ಲಿ ಭೂಮಿಗೆ ಬಂದ್ರೆ ಶಿವ ಭೂಮಿಯಲ್ಲೇ ನೆಲೆ ನಿಂತವನು. ಹೀಗಾಗಿ ಭೂಲೋಕದ ದೈವ ಅಂತ ಕರೆಸಿಕೊಳ್ಳೋದು ಶಿವ ಮಾತ್ರ. ಇಂಥ ಪರಮೇಶ್ವರನಿಗೆ ಭಾರತದಾದ್ಯಂತ ಅಷ್ಟೇ ಅಲ್ಲದೆ ಜಗತ್ತಿನ ನಾನಾ ಕಡೆಗಳಲ್ಲಿ ದೇವಾಲಯಗಳಿವೆ. ಭಾರತವನ್ನು ಹೊರತುಪಡಿಸಿದರೆ ಆಗ್ನೇಯ ಏಷ್ಯಾ ದೇಶಗಳಲ್ಲಿ ಶಿವಲಿಂಗಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇರಾನ್ನಲ್ಲಿ, ಕಾಂಬೋಡಿಯಾದಲ್ಲಿ, ವಿಯೆಟ್ನಾಮಲ್ಲಿ ಕೂಡ ಶಿವಲಿಂಗಗಳು ಸಿಕ್ಕಿವೆ. ಅಷ್ಟೇ ಯಾಕೆ, ಮೆಕ್ಸಿಕೋ ಮತ್ತು ದಕ್ಷಿಣ ಅಮೆರಿಕಾದ ಸಾಕಷ್ಟು ದೇಶಗಳಲ್ಲೂ ಅತ್ಯಂತ ಪುರಾತನ ಶಿವಲಿಂಗಗಳು ಪತ್ತೆಯಾಗಿವೆ. ಹೀಗೆ ಜಗತ್ತಿನ ವಿವಿಧ ಕಡೆಗಳಲ್ಲಿ ಆರಾಧಿಸಲ್ಪಡ್ತಾ ಇದ್ದ ಶಿವನಿಗಾಗಿ ದೂರದ ಯುರೋಪಲ್ಲಿ ಕೂಡ ಒಂದು ಶಿವ ದೇವಾಲಯವನ್ನ ಈಗ ನಿರ್ಮಾಣ ಮಾಡಿದ್ದಾರೆ. ಅದು ಯುರೋಪಲ್ಲಿ ಅತಿ ದೊಡ್ಡ ದೇವಾಲಯ ಅಂತ ಗುರುತಿಸ್ಕೊಳ್ತಾ ಇದ್ದು ಸಾಕಷ್ಟು ಭಕ್ತರನ್ನು ಕೂಡ ಹೊಂದಿದೆ. ಅಂದಹಾಗೆ ಆ ದೇವಾಲಯ ನಿರ್ಮಾಣ ಆಗಿರೋದು ಎಸ್ತೋನಿಯಾ ಅನ್ನೋ ದೇಶದಲ್ಲಿ. ಗೆಳೆಯರೆ, ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪುಟ್ಟ ದೇಶನೇ ಎಸ್ತೋನಿಯಾ. ಇಲ್ಲಿನ ರಾಜಧಾನಿ ತಾಲಿನ್. ಈ ಎಸ್ತೋನಿಯಾ ಒಂದು ಕಡೆ ರಷ್ಯಾ, ಮತ್ತೊಂದು ಕಡೆ ಬಾಲ್ಟಿಕ್ ಸಮುದ್ರ ಹಾಗೂ ಮಗದೊಂದು ಕಡೆ ಲಾತ್ವಿಯಾಗಳನ್ನು ಗಡಿಯಾಗಿ ಹೊಂದಿದೆ. ಬಾಲ್ಟಿಕ್ ಸಮುದ್ರದಲ್ಲಿ ಎಸ್ತೋನಿಯಾದೊಂದಿಗೆ ಫಿನ್ಲ್ಯಾಂಡ್ ಜಲಗಡಿಯನ್ನು ಹಂಚಿಕೊಳ್ಳುತ್ತೆ. ಈ ದೇಶ 45,335 ಚದುರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಇಲ್ಲಿ ಶಕಪೂರ್ವ 9,000 ವರ್ಷಗಳಿಗಿಂತಲೂ ಮೊದಲೇ ಜನವಸತಿ ಇತ್ತು ಅಂತ ಹೇಳ್ತಾರೆ. ಮನುಷ್ಯ ಇಲ್ಲಿ ವಾಸ ಮಾಡ್ತಾ ಇದ್ದ ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿವೆ. ಇನ್ನು ಈ ದೇಶದಲ್ಲಿ ಒಟ್ಟು 13 ಲಕ್ಷಕ್ಕೂ ಅಧಿಕ ಮಂದಿ ಇವತ್ತು ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ 68% ಮಂದಿ ಎಸ್ತೋನಿಯಾ ಮೂಲದವರಾದರೆ ಇನ್ನು 22% ರಷ್ಯನ್ ಮೂಲದ ಜನ ಅಲ್ಲಿದ್ದಾರೆ. ಹಾಗೆ 5% ಯುಕ್ರೇನಿಯನ್ನರು ಮತ್ತು ಇನ್ನು 5% ಬೇರೆ ಬೇರೆ ದೇಶಗಳಿಂದ ಬಂದ ಜನ ಅಲ್ಲಿ ವಾಸ ಮಾಡ್ತಾರೆ. ಇನ್ನು ಈ ದೇಶದ ಪೂಜಾ ಪದ್ಧತಿ ಅಂದ್ರೆ ರಿಲಿಜಿಯನ್ ವಿಷಯಕ್ಕೆ ಬರೋದಾದ್ರೆ ಇಲ್ಲಿ 27% ಕ್ರೈಸ್ತರಿದ್ದಾರೆ. ಅವರಲ್ಲಿ ಬಹುಸಂಖ್ಯಾತರು. ಆದರೆ ಈ ಕ್ರೈಸ್ತ ಮತಾವಲಂಬಿಗಳು ಎಷ್ಟು ಜನ ಇದ್ದಾರೋ ಅದರ 2 ಪಟ್ಟು ಜನ ಅಂದ್ರೆ ಸುಮಾರು 58% ಜನ ಅಲ್ಲಿ ಯಾವುದೇ ಮತಧರ್ಮಗಳನ್ನ ಪೂಜಾ ಪದ್ಧತಿಗಳನ್ನ ಒಪ್ಪದ ನಾಸ್ತಿಕರಿದ್ದಾರೆ. ಇನ್ನು 13% ಜನ ಅವರ ಮತೀಯ ನಂಬಿಕೆಗಳ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಹೀಗಾಗಿ ಎಸ್ತೋನಿಯಾದಲ್ಲಿ ನಾಸ್ತಿಕರ ಸಂಖ್ಯೆ ಹೆಚ್ಚಾಗಿದೆ. ಹಾಗೇನೆ ಅಲ್ಲಿ ಸರಿಸುಮಾರು 2,000 ಹಿಂದೂಗಳು ಕೂಡ ಇದ್ದಾರೆ. ನಿಧಾನವಾಗಿ ಎಸ್ತೋನಿಯಾದ ಜನ ಸನಾತನ ಧರ್ಮದ ಕಡೆಗೆ ಒಲವನ್ನ ಬೆಳೆಸ್ಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ. ಅದಕ್ಕೆ ಪೂರಕವಾಗಿ ಹರೇ ಕೃಷ್ಣ ಫೌಂಡೇಶನ್ ಎಸ್ತೋನಿಯಾದಲ್ಲಿ ಕೃಷ್ಣನ ದೇವಾಲಯವನ್ನ ನಿರ್ಮಾಣ ಮಾಡಿದೆ. ಹಾಗೆ ಈಗ ಎಸ್ತೋನಿಯಾದ ರಾಜಧಾನಿ ತಾಲಿನ್ನಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿರುವ ಲೆಲ್ಲೋರಾ ಅನ್ನೋ ಕಡೆ ಶಿವ ದೇವಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದ್ದು ಇದು ನಿಜಕ್ಕೂ ಒಂದು ಅದ್ಭುತದ ಹಾಗೆ ಕಾಣುತ್ತೆ. ಗೆಳೆಯರೆ, ನೀವಿಲ್ಲಿ ಕಣ್ಣಿನ ಆಕಾರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಆ ಶಿವ ದೇವಾಲಯ. ಈ ಸ್ಥಳವನ್ನ ಲಿಲ್ಲೋರಾ ಅಂತ ಕರೀತಾರೆ. ಲಿಲ್ಲೋರಾ ಅಂದ್ರೆ ಫ್ಲವರ್ ಆಫ್ ಲೈಫ್ ಅಂತ ಅರ್ಥ. ಇಲ್ಲಿರುವ ಅಮೃತ ಸರೋವರದ ನಡುವೆ ಇರುವ ದ್ವೀಪದಲ್ಲಿ ದಿವ್ಯ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸ್ಥಳದಲ್ಲಿ ಶಿವಶಕ್ತಿಯರಿಗೆ ಗುಡಿಗಳನ್ನು ಕಟ್ಟಲಾಗಿದೆ. ಇಲ್ಲಿ ಸಿದ್ಧರು ಹಾಗೂ ಆಚಾರ್ಯರ ವಿಗ್ರಹಗಳನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಶಿವ ಇದ್ದ ಮೇಲೆ ನಂದಿ ಇರಲೇಬೇಕಲ್ವೇ? ಹೀಗಾಗಿ ಅಲ್ಲಿ ಸುಂದರ ನಂದಿಯ ವಿಗ್ರಹವನ್ನು ಕೂಡ ಇಟ್ಟಿದ್ದಾರೆ. ದಿನದ 2 ಹೊತ್ತು
ಶಿವಲಿಂಗಕ್ಕೆ ಆರತಿ ಅಭಿಷೇಕಗಳು ನಡೆಯುತ್ತವೆ. ನಮ್ಮ ಭಾರತದ ದೇಗುಲಗಳಲ್ಲಿ ನಡೆಯುವ ಎಲ್ಲ ರೀತಿಯ ಪೂಜೆಗಳನ್ನು ಅಲ್ಲಿ ಮಾಡ್ತಾರೆ. ಇದರ ಜೊತೆಗೆ ಈ ಶಿವ ದೇವಾಲಯ ಇರೋ ಸ್ಥಳದಲ್ಲಿ ಸಿದ್ಧಯೋಗದ ಸೆಂಟರ್ನ್ನು ಕೂಡ ತೆರೆಯಲಾಗಿದೆ. ಅಲ್ಲಿ ಯೋಗದ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಇನ್ನು ಇಲ್ಲಿ ಯೋಗ ಸೆಂಟರ್ ಕಾರ್ಯಾರಂಭ ಮಾಡಿದ್ದು 1990ರಲ್ಲಿ. ಅಲ್ಲಿಂದ ಇಲ್ಲಿವರೆಗೆ ಅಲ್ಲಿ ಯೋಗದ ಮಹತ್ವವನ್ನು ಸಾರಲಾಗ್ತಾ ಇತ್ತು. ಈಗ ಇದೇ ಲಿಲ್ಲೋರಾದಲ್ಲಿ ಆದಿಯೋಗಿಯ ಮೂಲ ಸ್ವರೂಪವಾದ ಶಿವನನ್ನ ಪೂಜಿಸೋದಕ್ಕೆ ಒಂದು ಅದ್ಭುತ ಮಂದಿರವನ್ನ ನಿರ್ಮಾಣ ಮಾಡಿದ್ದಾರೆ. ಇನ್ನು ಇಲ್ಲಿರೋ 18 ಸಿದ್ಧರುಗಳ ಮೂರ್ತಿಯನ್ನ ಗಮನಿಸಿ ನೋಡಿದರೆ ಈ ದೇವಾಲಯದ ಸ್ಥಾಪನೆಯ ಹಿಂದೆ ದಕ್ಷಿಣ ಭಾರತದ ಪ್ರಭಾವ ಹೆಚ್ಚಾಗಿರೋ ಹಾಗೆ ಕಾಣುತ್ತೆ. ಹಾಗೇನೆ ಅಲ್ಲಿರೋ ನಂದಿ ವಿಗ್ರಹದ ಕೆತ್ತನೆಯನ್ನು ನಾವು ಗಮನಿಸಿದ್ರೂ ಕೂಡ ಇಲ್ಲಿ ದಕ್ಷಿಣ ಭಾರತದ ಶೈಲಿಯನ್ನು ನಾವು ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ದೇವಾಲಯ ಮಾತ್ರ ಎಸ್ತೋನಿಯಾದ ವಾತಾವರಣಕ್ಕೆ ಹೇಗೆ ಬೇಕೋ ಹಾಗೆ ನಿರ್ಮಾಣ ಮಾಡಲಾಗಿದೆ. ಯಾಕೆಂದ್ರೆ ಈ ಎಸ್ತೋನಿಯಾದಲ್ಲಿ ಚಳಿಗಾಲದ ಸಂದರ್ಭದಲ್ಲಿ ಉಷ್ಣಾಂಶ ಅನ್ನೋದು ಕನಿಷ್ಠ -25 ಡಿಗ್ರಿಯನ್ನು ತಲುಪುತ್ತೆ. ಹೀಗಾಗಿ ಇಲ್ಲಿನ ದೇವಾಲಯಗಳನ್ನು ನಮ್ಮ ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ದೇವಾಲಯಗಳ ಹಾಗೆ ನಿರ್ಮಾಣ ಮಾಡಿದರೆ ಆ ಚಳಿ ಅವರನ್ನು ವಿಪರೀತ ಪ್ರಮಾಣದಲ್ಲಿ ಹಿಂಸಿಸೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಉತ್ತರ ಭಾರತದಲ್ಲಿ ನಿರ್ಮಾಣ ಮಾಡುವ ನಾಗರ ಶೈಲಿಯನ್ನು ಹೋಲುವಂಥ ಮಂದಿರವನ್ನು ಇಲ್ಲಿ ಕಟ್ಟಿದ್ದಾರೆ. ಈ ದೇವಾಲಯ ಒಟ್ಟು 5500 ಚದುರ ಮೀಟರ್ಗಳಷ್ಟು ದೊಡ್ಡದಾಗಿದ್ದು ಆವರಣದಲ್ಲಿ ಚಿಕ್ಕ ಚಿಕ್ಕ ಮಂದಿರಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇನ್ನು ಈ ದೇವಾಲಯವನ್ನು ಬೇಸಿಗೆಯ ಸಂದರ್ಭದಲ್ಲಿ ಮಾತ್ರ ತೆರೆದಿಡಲಾಗುತ್ತೆ. ಯಾಕೆಂದ್ರೆ ಅಲ್ಲಿ ಚಳಿಗಾಲ ಇದ್ರೆ ಹಿಮ ಸುರಿತಾ ಇರುತ್ತೆ. ಥೇಟ್ ನಮ್ಮ ಹಿಮಾಲಯದ ಹಾಗೆ ಅಲ್ಲಿನ ಶಿವ ಕೂಡ ಒಂದಷ್ಟು ದಿನಗಳ ಕಾಲ ಜನರಿಗೆ ದರ್ಶನವನ್ನು ಕೊಡೋದಿಲ್ಲ. ಇನ್ನು ಇಲ್ಲಿರೋ ಆಶ್ರಮ ಹಾಗೂ ಅಲ್ಲಿನ ಆಚಾರ್ಯ ಈಶ್ವರಾನಂದಜಿ ಈ ದೇವಾಲಯದ ಉಸ್ತುವಾರಿಯನ್ನು ಹೊತ್ತಿದ್ದಾರೆ. ಈ ಈಶ್ವರಾನಂದ ಅವರು ಮೂಲತಃ ಯುರೋಪ್ನವರೇ ಆದರೂ ಸನಾತನ ಧರ್ಮದ ಕಡೆಗೆ ಆಕರ್ಷಿತರಾಗಿ ಈಗ ಶಿವ ದೇವಾಲಯದ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ. ಇನ್ನು ಎಸ್ತೋನಿಯಾದಲ್ಲಿ ಹಿಂದೂ ಧರ್ಮದ ಪ್ರಭಾವ ಹೆಚ್ಚಾಗ್ತಾ ಇದೆ. ಅಲ್ಲಿನ 58% ಮಂದಿ ನಾಸ್ತಿಕರಿದ್ದಾರೆ ನೋಡಿ. ಅವರು ಕೂಡ ಈಗ ಯೋಗದ ಕಡೆಗೆ ಶಿವನ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಗೆಳೆಯರೆ, ನಿಮಗೆ ತುಂಬ ದಿನಗಳಿಂದ ಒಂದು ಮಾತನ್ನು ಹೇಳಬೇಕಿತ್ತು. ಇನ್ನಷ್ಟು ವರ್ಷಗಳ ನಂತರ ಇಡೀ ಪ್ರಪಂಚದಲ್ಲಿ ನಾಸ್ತಿಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ನಿರೀಶ್ವರವಾದಿಗಳು, ವಿಜ್ಞಾನವನ್ನು ನಂಬುವವರು, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳುವ ಜನ ಹೆಚ್ಚಾಗ್ತಾ ಹೋಗ್ತಾರೆ. ಆವತ್ತಿಗೆ ಆ ನಾಸ್ತಿಕರ ಎಲ್ಲ ಪ್ರಶ್ನೆಗಳಿಗೆ ಅಕಸ್ಮಾತ್ ಎಲ್ಲಾದರೂ ಉತ್ತರ ಸಿಗುತ್ತೆ ಅನ್ನೋದಾದರೆ ಅದು ನಮ್ಮ ಸನಾತನ ಧರ್ಮ ಮತ್ತು ಪರಂಪರೆಯಲ್ಲಿ ಮಾತ್ರ. ಆ ಕಾರಣಕ್ಕಾಗಿ ಆದರೂ ಸನಾತನ ಪರಂಪರೆಯ ಕಡೆಗೆ ಆಕರ್ಷಿತರಾಗುವ ನಾಸ್ತಿಕರ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಸಲುವಾಗಿ ಆದರೂ ನಾವು ನಮ್ಮ ಧರ್ಮ ಮತ್ತು ಪರಂಪರೆಯ ಬಗ್ಗೆ ಮತ್ತಷ್ಟು ಹೆಚ್ಚು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಮ್ಮಲ್ಲಿನ ವಿಜ್ಞಾನ, ಪುರಾತನ ಅನ್ವೇಷಣೆಗಳು, ಅವರ ಪಾರಮಾರ್ಥಿಕ ಜ್ಞಾನ, ಇದರ ಬಗ್ಗೆ ನಾವು ಕೂಡ ಸ್ವಲ್ಪ ತಿಳ್ಕೋಬೇಕಾದ ಅಗತ್ಯ ಇರುತ್ತೆ. ಓಕೆ ಗೆಳೆಯರೆ, ಭಾರತ ಇಲ್ಲಿದೆ, ಎಸ್ತೋನಿಯಾ ಯುರೋಪಲ್ಲಿದೆ. ಈ ಪುಟ್ಟ ದೇಶಕ್ಕೆ ಸನಾತನ ಧರ್ಮದ ಬೇರುಗಳು ಹೋಗಿದ್ದಾದರೂ ಹೇಗೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಸಾಕಷ್ಟು ಜನರನ್ನು ಕಾಡದೇ ಇರೋದಿಲ್ಲ. ಅದಕ್ಕೆ ನಾವು ಉತ್ತರವನ್ನು ಹುಡುಕ್ತಾ ಹೋದರೆ ನಮಗೆ ಕಾಣೋದು 17ನೇ ಶತಮಾನದ ಕೊನೆಯ ಭಾಗ. ಗೆಳೆಯರೆ, 1700ರ ಹೊತ್ತಿಗೆ ಕ್ಲೆರಿಕ್ ಎಬರ್ಹಾಲ್ಡ್ ಎಕೋಲ್ಡ್ ಅನ್ನೋರು ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದ ಎಸ್ತೋನಿಯಾದ ಪ್ರಜೆ ಅಂತ ಗುರುತಿಸ್ಕೊಂಡ್ರು. ಅವರ ಈ ಭೇಟಿಯ ಉದ್ದೇಶ ಹಾಗೂ ಅದರ ಪರಿಣಾಮದ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಲಭ್ಯ ಆಗೋದಿಲ್ಲ. ಆದರೆ ನಂತರದಲ್ಲಿ 1797-98ರಲ್ಲಿ ಆಡಮ್ ಜಾನ್ ಅನ್ನೋ ವ್ಯಕ್ತಿ ಇವತ್ತಿನ ಚೆನ್ನೈ ಅಂದರೆ ಅವತ್ತಿನ ಮದ್ರಾಸ್ಗೆ ಬರ್ತಾರೆ. ಆ ಬಳಿಕ ಅವರು ಅಲ್ಲಿಂದ ಕೋಲ್ಕತಾಗೆ ಹೋಗ್ತಾರೆ. ಆ ವ್ಯಕ್ತಿಯನ್ನ ಸಂಸ್ಕೃತ ಆಕರ್ಷಿಸೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ಆಡಮ್ ಜಾನ್ ಸಂಸ್ಕೃತದಲ್ಲಿದ್ದ ಗ್ರಂಥಗಳನ್ನು ಅಧ್ಯಯನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ನಂತರದಲ್ಲಿ ಅಂದರೆ 1805ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಸ್ತೋನಿಯಾದ ಟೆಕ್ಸ್ಟ್ ಬುಕ್ಗಳಲ್ಲಿ ಭಾರತದ ಬಗ್ಗೆ ಒಂದಷ್ಟು ಉಲ್ಲೇಖಗಳು ಕಾಣಿಸ್ಕೊಳ್ಳುತ್ತವೆ. ಅದಾದ 32 ವರ್ಷಗಳ ನಂತರ ಎಸ್ತೋನಿಯಾದಲ್ಲಿ ಸಂಸ್ಕೃತದ ಅಧ್ಯಯನನೇ ಶುರುವಾಗುತ್ತೆ. ಅಲ್ಲಿಗೆ ಎಸ್ತೋನಿಯಾ ಭಾರತದ ಸಂಸ್ಕೃತಿ ಮತ್ತು ಸಮಾಜವನ್ನು ಅಧ್ಯಯನ ಮಾಡೋದಕ್ಕೆ ಮುಂದಾಗತ್ತೆ. ನಾವು ಯಾವ ಸಂಸ್ಕೃತವನ್ನು ಕೈ ಬಿಡ್ತಾ ಅದರಿಂದ ದೂರ ಆಗ್ತಾ ಹೋದ್ವೋ ಆ ಸಂಸ್ಕೃತವನ್ನು ಯುರೋಪಿಯನ್ ದೇಶಗಳು ಅಧ್ಯಯನ ಮಾಡೋದಕ್ಕೆ ಶುರು ಮಾಡಿದ್ವು. ಅದರಲ್ಲಿನ ಜ್ಞಾನವನ್ನು ತಗೊಳ್ತಾ ಹೋದ್ವು. 19ನೇ ಶತಮಾನದ ಹೊತ್ತಿಗೆ ಎಸ್ತೋನಿಯಾದಿಂದ ಮಿಷನರಿಗಳು ನಮ್ಮ ತಮಿಳುನಾಡಿಗೆ ಬಂದು ಬೀಡುಬಿಡುತ್ತವೆ. ಅವರು ನೀಲಗಿರಿಯಲ್ಲಿ ನೆಲೆಸ್ತಾರೆ. ಅಂದರೆ ಇವತ್ತಿನ ಊಟಿ,
ಕುನ್ನೂರು, ಮೆಟ್ಟುಪಾಳೆಯಂ ಭಾಗದಲ್ಲಿ ಅವರು ನೆಲೆ ನಿಲ್ಲೋದಕ್ಕೆ ಮುಂದಾಗ್ತಾರೆ. ಆ ಬಳಿಕ ತಮಿಳುನಾಡಿನ ಸಂಸ್ಕೃತಿಯ ಅಧ್ಯಯನ ಶುರುವಾಗುತ್ತೆ. ಅಲ್ಲಿನ ಸಿದ್ಧ ಪರಂಪರೆಯ ಬಗ್ಗೆ, ಸಿದ್ಧ ಯೋಗದ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ. ಅದರ ಬಗ್ಗೆ ಸಾಕಷ್ಟು ಲೇಖನಗಳನ್ನೂ ಬರೀತಾರೆ. ಅದು ಎಸ್ತೋನಿಯಾಗೆ ಭಾರತೀಯ ಸಂಸ್ಕೃತಿ ಮತ್ತಷ್ಟು ತಲುಪುವ ಹಾಗೆ ಮಾಡುತ್ತೆ. ಹೀಗೆ ಎಸ್ತೋನಿಯಾ ಕಳೆದ 3 ಶತಮಾನಗಳಿಂದಲೂ ಭಾರತದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದೆ. ಇಂಥ ಎಸ್ತೋನಿಯಾದಲ್ಲಿ ಈಗ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವ ಸನಾತನ ಸಂಸ್ಕೃತಿಯ ಪ್ರತೀಕವಾದ ಶಿವ ದೇವಾಲಯದ ನಿರ್ಮಾಣ ಆಗಿದ್ದು, ಅದು ಅಲ್ಲಿ ಸನಾತನ ಧರ್ಮ ಅರಳುತ್ತಾ ಇರುವುದನ್ನು ತೋರಿಸ್ತಾ ಇದೆ. ಇನ್ನು ಎಸ್ತೋನಿಯಾದ ಈ ಮಂದಿರವನ್ನು ಹೊರತುಪಡಿಸಿ ಕೂಡ ಯುರೋಪಲ್ಲಿ ಸಾಕಷ್ಟು ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಬ್ರಿಟನ್ನಲ್ಲಿ ಸ್ವಾಮಿನಾರಾಯಣ ದೇವಾಲಯ ಇದೆ. ಅದು ಇಲ್ಲಿಯವರೆಗೆ ಯುರೋಪ್ನ ಅತಿದೊಡ್ಡ ಹಿಂದೂ ದೇವಾಲಯ ಅಂತ ಕರೆಸ್ಕೊಳ್ತಾ ಇತ್ತು. ಹಾಗೆಯೇ ಜರ್ಮನಿಯಲ್ಲಿ ಕಾಮಾಕ್ಷಿ ಮಂದಿರ ಇದೆ. ಇದನ್ನು ಶ್ರೀಲಂಕಾದಲ್ಲಿನ ತಮಿಳರು ನಿರ್ಮಾಣ ಮಾಡಿದ್ರು. ಇದು ಕಂಚಿಯಲ್ಲಿನ ಕಾಮಾಕ್ಷಿ ಮಂದಿರದ ಪ್ರತಿರೂಪದಂತೆ ಕಾಣುತ್ತೆ. ಇನ್ನು ನೆದರ್ಲ್ಯಾಂಡ್ಸ್ ಅಲ್ಲಿ ವರದರಾಜ ಸೆಲ್ವಿನಾಯಗರ್ ದೇವಸ್ಥಾನ ಇದೆ. ಇದು ಗಣಪತಿಗೆ ಮೀಸಲಾಗಿರುವ ದೇವಾಲಯ. ಇದನ್ನು ಕೂಡ ಶ್ರೀಲಂಕಾದಿಂದ ಹೋದ ತಮಿಳರು ನಿರ್ಮಾಣ ಮಾಡಿದ್ರು ಅನ್ನೋದು ಮತ್ತೊಂದು ವಿಶೇಷ. ಇನ್ನು ಬ್ರಿಟನ್ನಲ್ಲಿ ಸನಾತನ ಹಿಂದೂ ದೇವಾಲಯ ಇದೆ. ಇವೆಲ್ಲವೂ ಕೂಡ ವಿದೇಶಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರತೀಕಗಳಂತೆ ಪ್ರಜ್ವಲಿಸ್ತಾ ಇವೆ. ಅಲ್ಲ, ನಮ್ಮಲ್ಲೊಂದು ದೇವಾಲಯವನ್ನು ಕಟ್ಟೋದಕ್ಕೆ 10 ಬಾರಿ ಯೋಚನೆ ಮಾಡಬೇಕು. ಅದಕ್ಕೆ 106 ಅಡೆತಡೆಗಳು. ನಮ್ಮಲ್ಲಿ ನಮ್ಮ ಪೂರ್ವಜರು ನಿರ್ಮಾಣ ಮಾಡಿದ ಅದೆಷ್ಟೋ ದೇವಾಲಯಗಳು ಜೀರ್ಣೋದ್ಧಾರವನ್ನ ಕಾಣದೆ ಭಕ್ತರಿಂದ ದೂರ ಆಗ್ತಾ ಇವೆ. ಮತ್ತಷ್ಟು ದೇವಾಲಯಗಳು ಅವುಗಳ ಸ್ವರೂಪವನ್ನೇ ಕಳ್ಕೊಂಡು ಅನ್ಯಾಕ್ರಾಂತವಾಗಿ ಹೋಗಿವೆ. ಅವುಗಳನ್ನು ಬಿಡಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಹೋರಾಟಗಳು ನಡೀತಾ ಇವೆ. ಇಂಥ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಶಿವನ ದೇವಾಲಯವೊಂದು ನಿರ್ಮಾಣ ಆಗುತ್ತೆ. ಅದು ಕೂಡ ಕೇವಲ 2,000ಕ್ಕೂ ಕಡಿಮೆ ಹಿಂದೂಗಳು ವಾಸ ಮಾಡೋ ದೇಶವೊಂದರಲ್ಲಿ ಈಶ್ವರನ ಭವ್ಯ ಮಂದಿರವನ್ನು ನಿರ್ಮಾಣ ಮಾಡ್ತಾರೆ. ಅಲ್ಲಿನ ನಾಸ್ತಿಕರು ಕೂಡ ಸನಾತನ ಧರ್ಮದ ಕಡೆಗೆ, ಸನಾತನ ಯೋಗದ ಕಡೆಗೆ ಆಕರ್ಷಿತರಾಗ್ತಾರೆ ಅನ್ನೋದಿದೆಯಲ್ಲ, ಅದು ಪ್ರತಿಯೊಬ್ಬ ಭಾರತೀಯ ಕೂಡ ಹೆಮ್ಮೆ ಪಡಬೇಕಾದ ವಿಷಯ. ಇದು ಗೆಳೆಯರೆ ಎಸ್ತೋನಿಯಾದಲ್ಲಿನ ಶಿವ ದೇವಾಲಯದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.